ಸ್ನೇಹಿತರೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ಹಂಚು ಅನ್ನೋದು ಬಹಳ ಹಿಂದಿನಿಂದಲೂ ನಮ್ಮ ಮನೆಗಳನ್ನು ಅಲಂಕರಿಸಿ ಆ ಮನೆಗಳ ಚಾವಣಿಗಳನ್ನು ಸುಂದರಗೊಳಿಸಿ ನಮ್ಮ ಮನಸ್ಸಿಗೆ ಬಂದವರ ಮನಸ್ಸಿಗೂ ತುಂಬ ಖುಷಿ ಕೊಡ್ತಾ ಇತ್ತು. ಆ ಹಿಂದಿನ ಕಾಲ ನಾವು ನೋಡ್ತಾ ಇದ್ವಿ ಅಂದರೆ 1960, 1990, 2000 ಅಪ್ವರೆಗೂ ಅದೊಂಥರ ಹಂಚು ಅಂದರೆ ಹಂಚಿನ ಮನೆ ಅಂದರೆ ಆ ಹಳ್ಳಿಗಳಿಗೆ ಹೋದಾಗ ಕೊಡುವಂಥ ಖುಷಿ ಇದೆಯಲ್ಲ, ಅದು ಎಲ್ಲೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇತ್ತೀಚಿನ ದಿವಸಗಳಲ್ಲಿ ಹಂಚು ಮರೆಯಾಗ್ತಾ ಇದೆ. ಅದರ ಜೊತೆಗೆ ಟೆರೇಸ್ ಮನೆಗಳು ಹೆಚ್ಚಾಗಿ, ನಾವಿನ್ನು ಕಾಂಕ್ರೀಟ್ ಮನೆಗಳು ಹೆಚ್ಚಾಗಿ ಆವರಿಸ್ತಾ ಇದ್ದಾವೆ. ಒಂದು ಕಡೆಯಿಂದ ಟೈಲ್ಸು ಮತ್ತು ಬಳಕೆ ಆಗ್ತಾ ಇದೆ, ಆದರೆ ಹಂಚಿನ ಈ ಮನೆಗಳೇನಿದ್ದಾವೆ ಅವುಗಳು ಕಡಿಮೆ ಆಗ್ತಾ ಇದ್ದಾವೆ. ಆ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಂತೆ ಏನಾಗ್ತಾ ಇದೆ ಅಂತ ಹೇಳಿದರೆ, ನಮಗೆಲ್ಲೋ ನಮ್ಮ ಅವತ್ತಿನ 1990s ಕಿಡ್ಸ್ಗಳಿಗೆ ಗೊತ್ತಿರ್ಬೋದು, ಆ ಹಂಚಿನ ಮನೆಗಳ ಸೊಬಗನ್ನು ನಾವು ಕಳ್ಕೊಳ್ತಾ ಇದ್ವೋ, ಆ ಚಂದವನ್ನು ನಾವು ಕಳ್ಕೊಳ್ತಾ ಇದ್ದೇವೋ. ಅದು ಬರೀ ಹಂಚಿನ ಮನೆ ಅಲ್ಲ, ಅದು ನಮ್ಮ ಭಾವನಾತ್ಮಕವಾದಂತಹ ಒಂದು ಮನೆಯಾಗಿತ್ತು, ನಮ್ಮ ಕನಸಿನ ಮನೆಯಾಗಿತ್ತು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಆ ಮನೆಗಳು ಇಲ್ಲದಿರುವುದು ನಮಗೆ ಎಲ್ಲೋ ಒಂದು ಕಡೆಯಲ್ಲಿ ಅದನ್ನು ಫುಲ್ಫಿಲ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಆ ಫ್ಯಾಕ್ಟ್ರಿಗಳು ಕೂಡ ಇವತ್ತು ಅಪರೂಪಕ್ಕೆ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅದರಲ್ಲೂ ನಾವೆಲ್ಲ ನೋಡಿದ ನೆನಪಿದೆ ನಮಗೆ, ಮಂಗಳೂರು ಹಂಚುಗಳು ಅಂತ ಆಗ ಬರ್ತಾ ಇತ್ತು, ನಮ್ಮ ಮನೇಲಿ ಕಾಣಿಸ್ತಾ ಇತ್ತು. ಆದರೆ ಈಗ ಆ ಹಂಚುಗಳು ಹೇಗೆ ಇದ್ದಾವೆ, ಆ ಹಂಚು ಹೇಗೆ ತಯಾರಾಗ್ತಾ ಇದೆ, ಇಂದಿಗೂ ಕೂಡ ಒಂದು ಸಂಸ್ಥೆ ಆ 1960 ಹಂಚುಗಳನ್ನು ಕೊಡ್ತಾ ಬಂದಿದೆ. ಆ ಸಂಸ್ಥೆಯ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋಣ. ಆ ಸಂಸ್ಥೆ ಶ್ರೀ ಗಣೇಶ್ ಟೈಲ್ ವರ್ಕ್ಸ್. ನಾವು ಅವರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇನೆ. ನಮ್ಮ ಗೋವರ್ಧನ್ ಕೆ ಶೆಟ್ಟಿಯವರು ಈ ಒಂದು ಗಣೇಶ್ ಟೈಲ್ಸ್ ಓನರು, ಹಾಗೆ ತುಂಬ ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾವಿಲ್ಲೆಲ್ಲ ನೋಡ್ಬೋದು, ಮಣ್ಣಿನ ರಾಶಿ ನಮಗೆ ಕಾಣ್ತಾ ಇದೆ. ಈ ಮಣ್ಣಿನ ರಾಶಿ ಏನು ಅಂತ ಹೇಳಿದ್ರೆ, ಅದು ಹಂಚುಗಳು ಆಗಲಿಕ್ಕೆ ತಯಾರಾಗಲಿಕ್ಕೆ ಫಸ್ಟ್ ಬಂದು ಇಲ್ಲಿ ಬೀಳುವಂಥದ್ದು. ಸರ್, ನಾವೀಗ ಹಂಚಿನ ಮನೆನ ಅಪರೂಪದಲ್ಲಿ ಕಾಣ್ತಾ ಇದ್ದೇವೆ, ಆದರೂ ಅಲ್ಲಿಯೂ ಇಲ್ಲೂ ನಿಮ್ಮ ಒಂದೊಂದು ಸಂಸ್ಥೆಗಳು ಹಂಚನ್ನು ಇನ್ನೂ ಕೂಡ ಪೂರೈಕೆ ಮಾಡ್ತಾ ಇದ್ದಾವೆ. ಹೌದು ಸರ್, ಇದು ಹೇಗೆ ಈಗಿನ ಟೈಮಲ್ಲಿ ಹೇಗೆ ಯಾವ ಥರ? ಈಗ ಅಂದರೆ ಹಂಚುದು ಯಾಕೆ ಮಂಗಳೂರು ಹಂಚು ಅದು ಫಸ್ಟು. ಯಾಕಂದರೆ ಪೋರ್ಚುಗೀಸ್ ಟೈಮ್ ಆಗಲಿ ಬ್ರಿಟಿಷ್ ಟೈಮ್ ಆಗಲಿ ಎಲ್ಲ ಕೇರಳದಿಂದ ಹಿಡ್ಕೊಂಡು ಗುಜರಾತ್ ತನಕ ನೋಡುವಾಗ ಮಂಗಳೂರಿದ್ದು ಮಣ್ಣು ಅದು ಹಂಚಿಗೆ ಕರೆಕ್ಟಾಗಿ ಆಗ್ತದೆ. ಯಾಕಂದರೆ ಹಂಚಲ್ಲಿ ಒಂದು ಯಾವುದೂ ಇದಕ್ಕೆ ನಿಮ್ಮದು ಹೀಟ್ ಆಗಲಿ ಅಥವಾ ಮಳೆ ಎಷ್ಟು ಬಂದರೂ ಸಹ ಅದರಷ್ಟು ಕೂಲ್ನೆಸ್ಸು ನಿಮಗೆ ಯಾವುದು ಸಿಗಲ್ಲ. ಈಗ ಇವತ್ತಿನ ಮಳೆಗೆ ಮಣ್ಣಿಂದ ಹಂಚು ಮಾಡಿದ್ರೆ ಅದೇ ಬೆಸ್ಟ್ ಅಂತ. ನಾವೇನು ಮಾಡ್ತೇವೆ, ಹಂಚು ಫ್ಯಾಕ್ಟ್ರಿಯವರು ಈ ಹತ್ತಿರ ಪಕ್ಕದಲ್ಲೆಲ್ಲ ಗೆದ್ದೆಗಳಿದೆ, ಹೊಲಗಳಿದೆ, ಅಲ್ಲಿಂದ ಮಣ್ಣು ತರ್ತೇವೆ, ತಂದು ಇಲ್ಲಿ ಸ್ಟಾಕ್ ಮಾಡ್ತೇವೆ. ಸ್ಟಾಕ್ ಮಾಡಿದ್ರ ಮೇಲೆ ಅಲ್ಲಿಂದ ಒಳಗೆ ನಾವು ಇಲ್ಲಿ ಒಳಗೆ ಸ್ಟಾಕ್ ಮಾಡ್ತೇವೆ. ಸ್ಟಾಕ್ ಅಂದರೆ ಇಲ್ಲಿ ನಾವು ಮಣ್ಣು ಮಿಕ್ಸ್ ಮಾಡ್ತೇವೆ. ಆ ಮಣ್ಣಲ್ಲಿ 2 ಟೈಪ್ ಮಣ್ಣು ಇರ್ತದೆ. ಒಂದು ಪ್ಲಾಸ್ಟಿಸಿಟಿ ಇರ್ತದೆ ಜಾಸ್ತಿ, ಇನ್ನೊಂದು ಲೀನ್ ಅಂತ ಹೇಳ್ತೇವೆ. ಅದೆರಡು ಕರೆಕ್ಟಾಗಿ ಪ್ರಪೋರ್ಷನ್ ಮಿಕ್ಸ್ ಮಾಡಿದ್ರೆ ಮಾತ್ರ ನಿಮಗೆ ಹಂಚು ಸಿಗ್ತದೆ. ಈ ಹಂಚು ಮಣ್ಣಲ್ಲಿ ಮರಳು ಇರಬಾರ್ದು, ಹೊಯ್ಗಂಶ ಇರಬಾರ್ದು. ಹೊಯ್ಗಂಶ ಇದ್ದರೆ ಇಟ್ಸ್ ಎನಿಮಿ ಫಾರ್ ಟೈಲ್ಸ್. ಯಾಕಂದರೆ ಮಳೆ ಬಂದ ತಕ್ಷಣ ಹೊಯ್ಗಿದ್ರೆ ಅದು ನೀರು ಲೀಕ್ ಆಗ್ತದೆ. ಸೊ ಅದಕ್ಕೋಸ್ಕರ ಈ ಹಂಚಲ್ಲಿ ಕರೆಕ್ಟಾಗಿ ನಮ್ಮ ಫ್ಯಾಕ್ಟ್ರಿಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಮೊದಲ ಕಾಲದ ಯಾವ ಥರ ನಾವು ಮಣ್ಣು ಮಿಕ್ಸ್ ಮಾಡಿದ ಕೈಯಲ್ಲಿ ಅದೇ ಥರ ನಾವು ಮಿಕ್ಸ್ ಮಾಡ್ತೀವಿ. ಇಲ್ಲಾದರೆ JCBಯಲ್ಲಿ ತಂದು ಹಾಕಲಿಕ್ಕೆ ಸುಲಭ, ಅದರಲ್ಲಿ ವ್ಯತ್ಯಾಸ ಬರ್ತದೆ ಮಣ್ಣಲ್ಲಿ. ಸೊ ಅದು ಮಣ್ಣಲ್ಲಿ ಬಂದು ತೋರಿಸ್ತೇವೆ ನಿಮಗೆ. ಇಲ್ಲಿ ಮಣ್ಣು ಬಂದು ಇದು ಮಿಕ್ಸರ್ ಅಂತ ಇದೆ. ಓಕೆ. ಈ ಮಿಕ್ಸರಲ್ಲಿ ಅದು ಮಣ್ಣು ಮಿಕ್ಸ್ ಆಗಿ ಮಣ್ಣಿಂದ ಅಲ್ಲಿಂದ ಸೀದಾ ಕನ್ವೇರಿಂದ ಈ ಬೆಲ್ಟಿಂದ ಈ ರೋಲರ್ ಬರ್ತದೆ. ಇದು ಒಂದು ರೋಲರು ಯಾವ ಥರ ಅಂದರೆ ಆ ಮಣ್ಣು ಒಳಗೆ ಹೋಗಿ ಅಲ್ಲೂ ಕರೆಕ್ಷನ್ ಆಗ್ತದೆ. ಇನ್ನು ಕಬ್ಬಿ ನೋಡಿದ್ರಲ್ಲ, ಕಬ್ಬಿ ಹೇಗೆ ರೋಲ್ ಅದೇ ಥರ ಅದು ಫುಲ್ ಕ್ರಶ್ ಆಗ್ತದೆ. ಇಲ್ಲಿಂದ ತಿರ್ಗಾ ಇನ್ನೊಂದು ರೋಲಿಂದ ಇನ್ನೊಂದು ಇಲ್ಲಿ ಬನ್ನಿ, ಬೆಲ್ಟಿಂದ ಇನ್ನೊಂದು ರೋಲ್ ಹೋಗ್ತದೆ. ಓಕೆ. ಇನ್ನೊಂದು ರೋಲಿಂದ ಇಲ್ಲಿ ಕೆಳಗೆ ಮಣ್ಣು ಬಿದ್ದು ಇಲ್ಲಿಂದ ಪಗ್ ಮಿಲ್ ಅಂತ ಹೇಳ್ತೇವೆ. ಆ ಸ್ಕ್ರೂ ಬ್ಯಾರಲ್ಲಿ ಪಗ್ ಬರ್ತದೆ. ಪಗ್ ಮಿಲ್ಲಿಂದ ಮಣ್ಣು ಬಂದ್ರ ಮೇಲೆ ತಿರ್ಗಾ ಇನ್ನೊಂದು ಕನ್ವೇರಿಂದ ಹೋಗಿ ಈ ಮಷಿನ್ ಬರ್ತದೆ. ಇದಕ್ಕೆ ಡಿ-ಏರಿಂಗ್ ಮಷಿನ್ ಅಂತ ಹೇಳ್ತೇವೆ. ಅಲ್ಲಿ ಇಲ್ಲಿ ಮಣ್ಣಲ್ಲಿ ಇದು ನೀರಂಶ ಇರ್ತದೆ. ಆ ನೀರಂಶ ವ್ಯಾಕ್ಯೂಮ್ ಪಂಪಿಂದ ಎಳಿತದೆ. ಇದು ಒಂದು ವ್ಯಾಕ್ಯೂಮ್ ಪಂಪು. ಈ ವ್ಯಾಕ್ಯೂಮ್ ಪಂಪಿಂದ ನೀರು ಎಳೆದು ಹೊಸ ಸ್ಲ್ಯಾಬ್ ಬರ್ತದೆ. ಈಗ ಇಡೀ ನಾವು ಹಳೆಯ ಸಿಸ್ಟಮಿಂದ ಆ ಒಂದು ಮೋಟ್ರಿಂದ
ಇಡೀ ಕೌಂಟ್ರಿಂದ ನಾವು ಇದು ಮಾಡ್ತಿದ್ದೇವೆ. ಒಂದೇ ಒಂದು ಮೋಟ್ರು 60 HP ಮೋಟ್ರಿಂದ. ಯಾಕಂದರೆ ಅದು ಒಂದು ನಾವು ಟೆಕ್ನಿಕಲ್ ಯೂಸ್ ಮಾಡಿ ನಾವು ಜಾಸ್ತಿ ಪವರ್ ಯೂಸ್ ಮಾಡದೆ ನಾವು ಕೌಂಟ್ರ್ ಸಿಸ್ಟಮ್ ಯೂಸ್ ಮಾಡಿ ಅದನ್ನ ನಾವು ಇಷ್ಟು 1 2 3 4 5 ಮಷೀನ್ ನಾವು ನಡೆಸ್ತಾ ಇದ್ದೇವೆ. ಸೊ ಅದು ಒಂದು ನಾವು ನಾನು ಇಂಜಿನಿಯರೇ, ಸೊ ಅದನ್ನ ಬೇಸಿಗೆ ನೋಡಿ ಆದಷ್ಟು ಪವರ್ ಕಮ್ಮಿಯಾಗಿ ನಾವು ಪ್ಲ್ಯಾನ್ ಮಾಡಿ ಮಾಡ್ತಿದ್ದೇವೆ. ಈ ಸಂಸ್ಥೆ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಇದು 1962 ಸ್ಟಾರ್ಟ್ ಆದದ್ದು. ಇದು ಮಂಗಳೂರಿಗೆ ಈ ಸಂಸ್ಥೆ ಎಷ್ಟನೇ ಸ್ಥಾನ ಪಡ್ಕೊಂಡಿದೆ ಈ ಸಂಸ್ಥೆ? ಈಗ ನೋಡಿ ಇಲ್ಲಿ ಇಬ್ಬರದು 2-3 ಫ್ಯಾಕ್ಟ್ರಿ ಮಾತ್ರ, ಅದರಲ್ಲಿ ನಮ್ಮದು ಮತ್ತು 2 ಫ್ಯಾಕ್ಟ್ರಿ ಇದೆ ಅಷ್ಟೇ. ಮಂಗಳೂರಲ್ಲಿ 18 ಫ್ಯಾಕ್ಟ್ರಿ ಕ್ಲೋಸ್ ಆಗಿದೆ. 18 ಫ್ಯಾಕ್ಟ್ರಿ ಕ್ಲೋಸ್? ಒಂದು ಫ್ಯಾಕ್ಟ್ರಿ ಇಲ್ಲ. ಯಾಕಂದರೆ ಮಂಗಳೂರಲ್ಲಿ ಬೈಕಂಪಡಿ ಅಂತ ಏರಿಯಾದಲ್ಲಿ MRPL ಅಂತ ಏರಿಯಾದಲ್ಲಿ ಅಲ್ಲಿಂದ ಮಣ್ಣು ಬರ್ತಿತ್ತು ಮಂಗಳೂರಿಗೆ. ಅಲ್ಲಿ MRPL ಆದ್ರ ಮೇಲೆ ಮಣ್ಣೆಲ್ಲ ಸ್ಟಾಪ್ ಆಯಿತು. ಮಣ್ಣು ಸ್ಟಾಪ್ ಆಯಿತು. ಆಮೇಲೆ ಅದು ಯಾಕಂದರೆ ಲ್ಯಾಂಡ್ ವೇಟ್ ಜಾಸ್ತಿ ಆಯಿತು, ಸೊ ಅವರಿಗೆ ವರ್ಕೌಟ್ ಆಗೋದಿಲ್ಲ, ಸ್ಟಾಪ್ ಮಾಡಿದ್ದಾರೆ. ಸೊ ಆ ಸಂದರ್ಭವಾಗಿ ಈ ಮಂಗಳೂರಲ್ಲಿ ಅದೇ ಒಂದು 2-3 ಫ್ಯಾಕ್ಟ್ರಿ ಮಾತ್ರ ಇರೋದು. ಈಗ ಮಿಷನ್ಗಳೆಲ್ಲ ಎಷ್ಟು ಹಳೆ ಮಿಷನ್ಗಳು ಸರ್? ದೊಡ್ಡ ದೊಡ್ಡ ಮಿಷನ್ ಇದಾವೆ, ಆದರೆ ಇದು ಭಯಂಕರ ಕಾಸ್ಟ್ಲಿ ಇರ್ಬೋದು ಅಂತ ಅನಿಸ್ತದೆ. ಇದು ಕಾಸ್ಟ್ಲಿ ಇದೆ. ಸಾಧಾರಣ ಅದು ಪ್ರೆಸ್ ಎಲ್ಲ ಸಾಧಾರಣ ಅದೇ 1962 ಅದು ಪ್ರೆಸ್, ಅದು 1962 ಮತ್ತು ಇದೆಲ್ಲ 1994 95 ಅಲ್ಲಿ ಬಂದಿದ್ದು. ಇದು 95 96 92 2000 ಬಂದಿದ್ದು. ಅದು ಆ್ಯಡ್ ಮಾಡ್ತಾ ಹೋದ್ರು ನಾವು ಆ್ಯಕ್ಚುಲಿ. ಓಕೆ, ಅದರಲ್ಲಿ ಆ್ಯಡ್ ಮಾಡಿ ಇದು ಸಹ ಸಾಧಾರಣ ಇದು ಒಂದು 30 ವರ್ಷ ಆಗಿದೆ. ಇದಕ್ಕೆ 30 ವರ್ಷ ಆಗಿದೆ. 30 ವರ್ಷ ಆಗಿದೆ. ಇಲ್ಲಿಂದ ಸ್ಲ್ಯಾಬ್ ಬರ್ತದೆ. ಓಕೆ, ಇದು ಸ್ಲ್ಯಾಬ್ ನೋಡಿ, ಇಲ್ಲಿ 1 2 3 4 5 ಇದೆ. 5 ಸ್ಲ್ಯಾಬ್ ಇದೆ. ಇದು ಸ್ಲ್ಯಾಬ್ ಹೊರಗೆ ಬರ್ತದೆ. ಓಕೆ, ಈ ಸ್ಲ್ಯಾಬಿಂದ ಹೊರ ಬಂದು ಅಚ್ಚಾಗಿ ಆಮೇಲೆ ಪ್ರೆಸ್ಸಿಗೆ ಹೋಗ್ತದೆ. ಪ್ರೆಸ್ ಅಲ್ಲಿ ಪ್ರೆಸ್ ಹೋಗ್ತದೆ. ಯಾಕಂದರೆ ಇದು ಅಚ್ಚಿ ಆಗಬೇಕು. ಇಲ್ಲಿ ನೋಡಿ, ಇಲ್ಲಿಂದ ಎಷ್ಟು ಪ್ರೊಸೆಸ್ ಆದ್ರ ಮೇಲೆ ಇದು ಒಂದು ಜಾನ್ ಆ್ಯಂಡ್ ಸನ್ಸ್ ಪ್ರೆಸ್ ಅಂತ. ಇದು ಸಾಧಾರಣ ಮೋರ್ ದ್ಯಾನ್ 70 years ಓಲ್ಡ್. ಇದು ಎಷ್ಟು ರೇಟ್ ಇರ್ಬೋದು ಸರ್ ಇದಕ್ಕೆಲ್ಲ ಅಂದಾಜು? ಇದಕ್ಕೆ ರೇಟ್ ಅಂತ ಈಗ ಹೇಳೋದಾಗಿ ಮಾಡ್ತಾ ಇರಲಿಲ್ಲ. ಈಗ ಇದು ಪ್ರೆಸ್ ಭಾರಿ ಕಮ್ಮಿ ಮಾಡ್ತಾರೆ. ಇದು ಸಾಧಾರಣ ಒಂದು 15-20 lakhs ಇರ್ಬೋದು. 20 lakhs ಮೇಲೆ, 20 lakhs ಮೇಲೆ, 20-30 lakhs. ಯಾಕಂದ್ರೆ ಇದು ವಿಷಯ ಅಲ್ಲ, ಫ್ಯಾಕ್ಟ್ರಿ ಮಾಡೋದು ಇದು ಮಷಿನ್ ವಿಷಯ ಅಲ್ಲ. ಈ ರ್ಯಾಕ್ಸ್ ಮಾಡ್ತೀವಿ ನೋಡಿ, ಮೇಲೆ ನೋಡ್ತೀರಲ್ಲ, ಅದೆಲ್ಲ ರ್ಯಾಕ್ಸ್ ಇಟ್ಸೆಲ್ಫ್ ಎಲ್ಲ ವುಡನ್ ರ್ಯಾಕ್ಸು. ಓಕೆ, ಆ ರ್ಯಾಕ್ಸಲ್ಲಿ ಹಂಚು ಡ್ರೈ ಮಾಡಲಿಕ್ಕೆ ನಾವು ಇಟ್ಟಿರೋದು. ಡ್ರೈ ಮಾಡಲಿಕ್ಕೆ. ಯಾಕಂದ್ರೆ ಇವತ್ತು ನಾವು ಹಂಚು ಮಾಡಿದ್ರೆ ಅದು ಸಿಗೋದು 1.5 ತಿಂಗಳ ಮೇಲೆ. ಓಕೆ, ಇದು ಯಾವುದೋ ದೊಡ್ಡ ದೊಡ್ಡ ಅರಮನೆ ನೋಡ್ದಂಗೆ ಇದೆಯಲ್ಲ ಸರ್ ಇದು? ಅದು ಮೊದಲ ಕಾಲದಲ್ಲಿ ಮಾಡಿದ್ದದು. ಹಾಗೆ ಇಲ್ಲಿ ಇದೊಂದು ಟೈಲ್ಸು ಅಚ್ಚಿ ಅಂತ ಹೇಳ್ತೀವಿ ಅದಕ್ಕೆ. ಈ ಸ್ಲ್ಯಾಬಿಂದ ಈ ಸ್ಲ್ಯಾಬ್ ಒಂದು ಸ್ಟಾರ್ಟ್ ಮಾಡಿದ್ರು. ಈ ಸ್ಲ್ಯಾಬಿಂದ ನಿಮಗೆ ಸ್ಪೆಷಲ್ ತೋರಿಸ್ತೇವೆ ನಿಮಗೆ. ಓಕೆ, ಇದರಲ್ಲಿ ನಾವು ತೋರಿಸ್ತೇವೆ. ಸ್ಲ್ಯಾಬಿಂದ ಇದು 5 ಪ್ಲೇಟ್ ಇರ್ತದೆ. 5 ಪ್ಲೇಟ್ ಇಲ್ಲಿಂದ ಪ್ಲೇಟ್ ಹಾಕ್ತಾರೆ. ಆಮೇಲೆ ಪ್ರೆಸ್ ಆಗ್ತದೆ. ಓಕೆ, ಬನ್ನಿ ಸರ್. ಆಮೇಲೆ ಪ್ರೆಸ್ ಆದ್ರ ಮೇಲೆ ಇಲ್ಲಿಂದ ತಗೊಳ್ತಾರೆ. ಪ್ರೆಸ್ ಮೇಲೆ ಅದರ ಇದು ಈ ಫ್ರೇಮ್ ಇದೆ, ಫ್ರೇಮ್ ಹಿಡಿದು ತಗೊಂಡ ಮೇಲೆ ಇಲ್ಲಿಂದ ಅವರು ಅದನ್ನ ಟ್ರಿಮ್ಮಿಂಗ್ ಮಾಡ್ತಾರೆ. ಟ್ರಿಮ್ಮಿಂಗ್ ಹೇಳ್ತಾರೆ. ಓಕೆ, ಟ್ರಿಮ್ಮಿಂಗ್ ಮಾಡಿದ ಮೇಲೆ ಎರಡು ಮೇಲೆ ಮತ್ತು ಕೆಳಗೆ ಸೈಡು ಎರಡು ಕ್ಲೀನಿಂಗ್ ಮಾಡ್ತಾರೆ. ಓಕೆ, ಆಮೇಲೆ ಅಲ್ಲಿಂದ ರ್ಯಾಕ್ಸಿಗೆ ಹೋಗಿ ಅಲ್ಲಿ ಒಣಗಲಿಕ್ಕೆ ಹೋಗ್ತದೆ. ಆಮೇಲೆ ಒಣಗಲಿಕ್ಕೆ ಈ ಟೈಮಿಗೆ ಸಹ 1-1.5 ತಿಂಗಳು 2 ತಿಂಗಳು ತಾಗ್ಬೋದು. 2 ತಿಂಗಳು ಮಳೆಗಾಲ. ನಾವೀಗ ಇವತ್ತು ಹಂಚು ಮಾಡಿದ್ರೆ ನಮ್ಗೆ ಸಹ 2 ತಿಂಗಳ ಮೇಲೆ ಸಿಗ್ತದೆ. ಇವತ್ತು ಹಂಚು ಮಾಡಿದರೆ 2 ತಿಂಗಳು ಕಳೆದು ಸಿಗ್ತದೆ. ಅಷ್ಟು ಸಮಯ ವೆಯ್ಟ್ ಮಾಡಬೇಕಾಗ್ತದೆ. ಅದು ಯಾಕಂದರೆ ಇದು ಪ್ರೊಡಕ್ಷನ್ ಮಾಡ್ತಾ ನಾವು ಅಷ್ಟು ಸ್ಟಾಕ್ ಇರಬೇಕಾಗ್ತದೆ. ಓಕೆ, ಇವತ್ತಿನ ನಾಳೆ ಮಾರಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇವತ್ತೇನು ಮಾಡಿದ್ದಾರೆ, ಸಾಧಾರಣ ಮಳೆಗಾಲಿಗೆ ಸಮ್ಮರಿಗೆ ನೀವು 20 ದಿವಸದಲ್ಲಿ ಮಾಡ್ಬೋದು. ಯಾಕಂದ್ರೆ ಡ್ರೈಯಿಂಗ್ ಅದರಲ್ಲಿ ನಿಮಗೆ ಅದೇ ಥರ. ಆಮೇಲೆ ಫೈರಿಂಗ್ ಹೋಗ್ತದೆ. ಫೈರಿಂಗ್ ಅಂದರೆ ನಮ್ಮದು ಈಗ ಹಳೇ ಟೈಪ್ ಕಿಲ್, ಈಗ ಅದು ಇಂಪ್ರೂವ್ ಆಗ್ತದೆ. ಬಟ್ ನಾನೇನು ಮಾಡಿದೆ ಅಂದರೆ ಅದೇ ಹಳೆಯದೇ ಇಟ್ಟಿದ್ದೇನೆ. ಅದರಲ್ಲಿ ಕಂಟಿನ್ಯೂಸ್ ಕಿಲ್ ಅಂತ ನಮ್ಮದು ಇಂಟರ್ಮೀಡಿಯೇಟ್ ಕಿಲ್. ಒಂದು ಕಿಲ್ ಅಂದರೆ ಒಂದು ಬೆಂಕಿ ಹಾಕಲಿಕ್ಕೆ 800ರಿಂದ 1000 ಡಿಗ್ರಿ ಸೆಂಟಿಗ್ರೇಡ್ ಬೆಂಕಿ. ಇವತ್ತು ಬೆಂಕಿ ಶುರು ಮಾಡಿದ್ರೆ ನಮ್ಮದು ಬೆಳಿಗ್ಗೆ ಶುರು ಮಾಡಿದ್ರೆ ಮರುದಿವಸ ಬೆಳಿಗ್ಗೆ ತನಕ ಬೆಂಕಿ ನಡೀತಾ ಇರ್ತದೆ. ಬೆಂಕಿ ನಿರಂತರವಾಗಿ ನಿರಂತರ ಕಂಟಿನ್ಯೂ ನಡೀತಾ ಇರ್ತದೆ. ಆ ನಡೆದ್ರ ಮೇಲೆ ಸಾಧಾರಣ ನಿಮಗೆ
ಒಂದು 5 ದಿವಸ ಮೇಲೆ ನಿಮಗೆ ಸಿಗ್ತದೆ. ನೋಡಿ ಇವ್ರು ಬರ್ತಾ ಇದ್ದಾರೆ, ಇದನ್ನು ತಗೊಂಡೋಗಿ ಇಲ್ಲಿ ಇಡ್ತಾರೆ. ಈಗ ಇದೆಲ್ಲ ಒಣಗಲಿಕ್ಕೆ ಇಟ್ಟ ಹಂಚುಗಳು ನೋಡಿ, ಕಾಣ್ತಾ ಇದೆಯಲ್ಲ, ಎಷ್ಟೊಂದು ಹಂಚುಗಳು ಒಣಗಲಿಕ್ಕಿದ್ದಾವೆ, ಎಷ್ಟು ಇದ್ದಾವೆ ಇಲ್ಲಿ ಅಂತ. ಸರ್, ಈಗ ನೀವು ಹೇಳಿದ್ರಿ ಅಲ್ಲಿಂದ ಈಗ ಮೆಷಿನ್ ಸ್ಟಾರ್ಟ್ ಮಾಡಿದರೆ ಹೇಗೆ ಬರ್ತದೆ ಅನ್ನೋದನ್ನೊಮ್ಮೆ ನೋಡುವನ ಕ್ಲಿಯರಾಗಿ. ನೋಡು ನೋಡು, ಎಸ್ ಎಸ್, ಓಕೆ. ಮಣ್ಣು ಕೈಯಲ್ಲಿ ಅವರು ಮಿಕ್ಸ್ ಮಾಡಿ ಹಾಕಿದ್ದಾರೆ. ಕೈಯಲ್ಲಿ ಮಿಕ್ಸ್ ಮಾಡೋದು ಮಣ್ಣನ್ನು, ಕೈಯಲ್ಲಿ ಮಿಕ್ಸ್ ಮಾಡಿ, ಹಾಂ, ಕೈಯಲ್ಲಿ ಮಿಕ್ಸ್ ಮಾಡಿ ಅವರು ಮಿಕ್ಸರಲ್ಲಿ ಹಾಕ್ತಾರೆ. ಮಿಕ್ಸರಿಂದ ಮಿಕ್ಸ್ ಮಾಡಿ ರೋಲಲ್ಲಿ ಹೋಗ್ತದೆ. ಇನಿಷಿಯಲ್ ರೋಲ್ ಅಂತ ಹೇಳ್ತೇವೆ, ಅದಕ್ಕೆ ಕ್ರಷಿಂಗ್ ರೋಲ್ ಹೇಳ್ತೇವೆ. ಅಲ್ಲಿಂದ ನೆಕ್ಸ್ಟ್ ಫೈನ್ ರೋಲ್ ಅಂತ ಹೇಳ್ತೇವೆ. ಫೈನ್ ರೋಲ್ ಹೋದ್ರ ಮೇಲೆ ಪಗ್ಮಿಲ್ ಹೋಗ್ತದೆ. ನಾನ್ ಡಿಫೆಕ್ಟ್ ಪಗ್ಮಿಲಿಂದ ಸೀದಾ ಡೇರಿಂಗ್ ಪಗ್ಮಿಲ್ ಹೋಗ್ತದೆ. ಡೇರಿಂಗ್ ಅಂದರೆ JCB ಹಾಕ್ಬೋದು, ಮಿಕ್ಸಿಂಗ್ ಕರೆಕ್ಟ್ ಆಗೋದಿಲ್ಲ. ಅದೇ ಅದೇ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಕಟಿಂಗ್ ಮಾಡ್ತಾರೆ ನೋಡಿ. ಹೌದೌದು ಹೌದು. JCB ಫುಲ್ ಬರ್ತದೆ, JCB ಹೀಗೆ ಬರ್ತದಲ್ಲ. ಹೌದೌದು, ಜಾಸ್ತಿ ಮಣ್ಣು ಬರ್ತದೆ ಅಂತೇಳಿ. ಹಾಂ, ಈಗ ನೀವು ಕೊಟ್ಟು ಈಗ ನೋಡಿ ಖರ್ಚು ಅಷ್ಟೇ. ಇದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಬರ್ತದೆ. ಹಾಂ, ಇದು ಫಸ್ಟು, ಇದು ಸೆಕೆಂಡು. ನಿಮ್ಗೆ ಇಟ್ಟರೆ ಗೊತ್ತಾಗಲ್ಲ ಇದು. ಹೀಗಲ್ಲ, ಹೀಗಿಟ್ಟು ಈ ಸೌಂಡ್ ಇದೆ, ಸ್ವಲ್ಪ ಇದಿರ್ತದೆ ಅಷ್ಟೇ. ಹಾಂ, ಓಕೆ. ಮತ್ತು ಹಾಗೆ ಇದು ಮೂರನೇ, ಥರ್ಡ್. ಇದು ಮೂರನೇ ಸೌಂಡ್ ಇಲ್ಲ ನೋಡೋಕ್ಕೆ, ಸೌಂಡ್ ಇಲ್ಲ. ಹಾಂ, ಸೌಂಡ್ ಇಲ್ಲ. ಮತ್ತೆ ಸ್ವಲ್ಪ ಬೆಂಡ್ ಆಗಿದೆ ನೋಡಿ, ಹೀಗೆ ಬೆಂಡ್ ಆಗಿದೆಲ್ಲ.
ಹಾಗೆ ಇದು ಲಾಸ್ಟ್ ಒನ್ ಇದು ಲಾಸ್ಟ್ ಒನ್. ಇದಕ್ಕೆ ಇದೆಲ್ಲ ಈ ಪಂಚಾಯತ್ ತಗೊಂಡು ಪಂಚಾಯತಿಗೆ ನೋಡಿ ಕ್ರ್ಯಾಕಿಂಗ್ ಸೌಂಡ್ ಇದೆ. ಹೌದು ಹೌದು ಹಾಂ ಹೌದು ಹೌದು. ಹೌದಾ? ಈಗ ನೀವು ಇದು ಇಟ್ಟರೆ ಇದು ಎರಡು ಇಟ್ಟರೆ ನಿಮ್ಗೆ ಗೊತ್ತಾಗಲ್ಲ. ಗೊತ್ತಾಗೋದಿಲ್ಲ ಅಲ್ಲ? ಗೊತ್ತಾಗ್ತದೆ? ಇಲ್ಲ ಹಾಂ ಇಲ್ಲ, ಗೊತ್ತಾಗ್ಲಿಕ್ಕಿಲ್ಲ. ಒಂದೇ ಥರ ಇದೆ ಎಲ್ಲವೂ ಕೂಡ. ಸರ್ ಇದು ನಮಗೆ ಒಂದು ಸಣ್ಣದಿರುವಾಗ ನಮಗೆ ಮನೆಯಲ್ಲೆಲ್ಲ ಮಳೆ ಬರ್ಬೇಕಾದ್ರೆ ಜೋರಾಗಿ ಅದರಲ್ಲಿ ಸಣ್ಣಕ್ಕೆ ನೀರು ಬೀಳ್ತಿತ್ತು ಒಳಗೆಲ್ಲ. ಆಗ ನಾವು ಕೋಲನ್ನೆಲ್ಲ ಈಗ ಕುಟ್ಟಿ ಅದನ್ನೆಲ್ಲ ಇದು ಮಾಡಿ ಗ್ಯಾಪ್ ಇರ್ತದೆ. ಬಟ್ ಗ್ಯಾಪ್ ಇರಲಿ, ಅದು ಥರ್ಡ್ ಫೋರ್ತ್ ಕ್ಲಾಸ್ ಇದ್ರೆ ಸ್ವಲ್ಪ ಬೆಂಡ್ ಇರುವಾಗ ಹೋಗ್ತದೆ. ಬೆಂಡಿರುವಾಗೆ. ಹಾಗೆ ಇದು ಸೀಲಿಂಗ್ ಹೇಳಿದೆ ನಿಮಗೆ. ಮತ್ತು ಇಲ್ಲಿ 4 ಗೂಡು ಹೇಳ್ತೇವೆ ಅದಕ್ಕೆ. ಗೂಡು ಅಂದರೆ ಇದು ಗೂಡು. ಅಲ್ಲಿಂದ ಇಲ್ಲಿಂದ ಅಲ್ಲಿಂದ ಒಂದು ಸೌದೆ ಹಾಕ್ತೇವೆ. ಸೌದೆಯಿಂದ ಬೆಂಕಿ ಹೀಗೆ ಮೇಲ್ ಹೋಗಿ ಹೀಗೆ ಕಳೆ ಬರ್ತದೆ. ಕೆಳಗಿಂದ ಚಿಮ್ನಿ ಹಳ್ಳಿ ಸಂಕ ಇದೆ, ಸಂಕೆಯಿಂದ ಚಿಮ್ನಿ ಎಳಿತದೆ. ಬೆಂಕಿ 4 ಕಡೆಯಿಂದ ಬೆಂಕಿ ಬರ್ತದೆ. 4 ಕಡೆಯಿಂದ ಇದು ಅದು ಅದು ಇನ್ನೊಂದಿದೆ ಈ ಸೈಡ್ ಇದು ಇದು ಓಕೆ. 4 ಕಡೆಯಿಂದ ಬೆಂಕಿ ಬಂದು ಮೇಲೆ ಸಾಧಾರಣ ಇವತ್ತು ಶುರು ಮಾಡಿದರೆ ಬೆಳಿಗ್ಗೆ ಮರುದಿವಸ ಬೆಳಿಗ್ಗೆ ಆಗ್ಬೋದು, ಮಧ್ಯಾಹ್ನ ಆಗ್ಬೋದು. ಇವು ನಮ್ಮ ಬೆಂಕಿ ಮಾಡುವರು. ಓಕೆ. ಅವನ ಇಡೀ ರಾತ್ರಿ ನೋಡಿ ನೀವು ನೋಡ್ತಾನೆ ಇದರಲ್ಲಿ ಬೆಂಕಿ ಕೆಳಗೆ ಬಂದಿದೆ ಇಲ್ಲ ಅಂತೇಳಿ. ಆ ಕಡೆ ಬಂದ್ರೆ ಮೇಲೆ ನೋಡ್ತಾನೆ. ಬೆಂಕಿ ಬಂದರೆ ಅಡ್ಜಸ್ಟ್ ಮಾಡಿ ಸ್ವಲ್ಪ ಬೆಂಕಿ ಇಳಿಯಲ್ಲ ಕೆಲಸ ಎಲ್ಲ. ಆ ಕಡೆ ಇಳಿಸಿದ ಮೇಲೆ ಅದು ಮುಚ್ತಾನೆ. ಓಕೆ. ಮುಚ್ಚಿದ ಮೇಲೆ ಇಲ್ಲಿ ಸೂಮ್ ಅಂತ ಇದೆ ನೋಡಿ. ಹೌದು ಇದು ಓಕೆ. ಅದು ಸೂಮು. ಇದು ಮುಚ್ತಾನೆ ಮೊದಲೇ. ಓಕೆ. ಸೂಮ್ ಅಂತ ಹೇಳ್ತೇವೆ ಅದಕ್ಕೆ. ಓಕೆ. ಸೊ 24 hours ಆಫ್ಟರ್ ಫಿನಿಶಿಂಗ್ 24 ಗಂಟೆ ಆದ್ರ ಮೇಲೆ ಅದನ್ನ ತೆಗಿತೇವೆ. ಓಕೆ. ಸೊ ಇದೆಲ್ಲ ಬೆಂಕಿ ಹೊದ್ದು ಸ್ಮೋಕ್ ಹೊರ ಬರ್ತದೆ. ಅದ್ರ ಮೇಲೆ 2 ದಿವಸ 3 ದಿವಸ ಬಿಟ್ಟು ಇದು ಬಾಗಿಲು ಹಾಕ್ತೇವೆ ನಾವು. ಬಾಗಿಲು ತೆಗಿತೇವೆ. 5ನೇ 6ನೇ ದಿವಸ ನಾವು ಖಾಲಿ ಮಾಡ್ತೇವೆ. ಓಕೆ. ಸೊ ಸೋಮವಾರ ಮಾಡಿದೆ ಸಾಧಾರಣ ಶನಿವಾರ ಆಗ್ಬೋದು, ಸೋಮವಾರ ಆಗ್ಬೋದು. ಓಕೆ. 1 ವಾರ. ಸೊ ಈ ಥರ ಇದೆ ಈ ಗೂಡು ಅಂತೇಳಿ. ಗೂಡು. ಓಕೆ. ಇದು ಕೆಳಗಡೆ ಇದು ಇದಿದೆ. ಯಾಕೆ ಬೆಂಕಿ ಹೋಗ್ಬೇಕಲ್ಲ, ಬೆಂಕಿ ಹೋಗ್ಲಿಕ್ಕೆ ಹೋಗ್ಬೇಕಲ್ಲ ಇಲ್ಲಿಂದ. ಓಕೆ. ಓಕೆ. ನೀವು ಗ್ಯಾಸಲ್ಲಿ ರೆಗ್ಯುಲೇಟರ್ ಇದೆಲ್ಲ, ಇದು ನಮ್ಮ ರೆಗ್ಯುಲೇಟರ್. ಇಲ್ಲಿ ರೆಗ್ಯುಲೇಟ್ರಾ? ಗ್ಯಾಸ್ ಇಲ್ಲಿ ಹೊತ್ತು ಶುರು ಮಾಡೋದು ಬೆಂಕಿ ಕೊಡ್ಲಿಕ್ಕೆ? ಬೆಂಕಿ ಕೊಡಿ ಅಲ್ಲಿ, ಇಲ್ಲಿ ಅವರು ಇದು ಬೆಂಕಿ ಹೋಗ್ಲಿಕ್ಕೆ ಅಡ್ಜಸ್ಟ್ ಮಾಡ್ತಾರೆ ಎಷ್ಟು ಹೋಗ್ಬೇಕಂತ, ಎಷ್ಟು ಪ್ರಮಾಣದಲ್ಲಿ ಬೆಂಕಿ ಹೋಗ್ಬೇಕು ಅಂತ ಇಲ್ಲಿ ಗ್ಯಾಪ್ ಇದೆ. ಇಲ್ಲಿಂದ ಸಂಕ ಸೀದಾ ಅಲ್ಲಿ ಚಿಮ್ನಿ ಹೋಗ್ತದೆ. ಓಕೆ. ಈ ಚಿಮ್ನಿ ಇದೆಯಲ್ಲ ಇಲ್ಲಿ, ಇದು ಉದ್ದ ಇದು ಚಿಮ್ನಿ ಇದೆಯಲ್ಲ, ಇದು ಒಂದು ಸಾಧಾರಣ 100 ಮೀಟ್ರ್ ಮೇಲಿದೆ. 100 ಮೀಟ್ರ್ ಮೇಲೆ. ಓಕೆ. ಹಾಂ. ಸೊ 100 ಮೀಟ್ರ್ ಮೇಲೆ ಚಿಮ್ನಿ ಇದ್ದು 4 ಸಂಕ ಒಂದು ಚಿಮ್ನಿ ಅಟ್ಯಾಚ್ ಆಗ್ತದೆ. ಒಂದೇ ಚಿಮ್ನಿಗೆ ಅಟ್ಯಾಚ್ ಆಗ್ತದಾ? ಹಾಂ, ಒಂದೇ ಅಂದರೆ ಅಷ್ಟೇ ಎಳಿತದಲ್ಲ. ಇದು ಮೇಲೆಗೆ ಹೋಗುವಂಥದ್ದು, ಅಲ್ಲಿ ದೊಡ್ಡ ಕಾಣ್ತದೆ ಗೋಪುರ ಥರ ಫುಲ್. ಓಕೆ. ಅಲ್ಲಿಗೆ ಓಕೆ ಮೇಲೆ ಹೋಗ್ತದೆ. ಹಾಂ. ಓಕೆ. ಅದು ಪ್ರೊಸೆಸ್ ಇದೆ ಅದಕ್ಕೆ. ಅಲ್ಲೆಲ್ಲ ಒಂದು ಹಂಚು ಈಗ ಪೂರ್ಣ ಪ್ರಮಾಣ ನೀವು ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಅಂತ ಹೇಳಿ 3 ಕ್ಲಾಸ್ ವರ್ಗದಲ್ಲಿ ಆಗ್ತದೆ ಅಂತ. ಈಗ ನೀವು ಅದನ್ನ ಡ್ರೈ ಮಾಡ್ಲಿಕ್ಕೆ ಹೊರಟಾಗ ಇದು ಬಾಗಿಲು ಬಂದ್ ಮಾಡ್ತೇವೆ ನೋಡಿ. ಇದು ಬಂದ್ ಆಗ್ತದೆ. ಇದು ರೆಡಿ ಇದೆ ಫೈರ್ ಮಾಡ್ಲಿಕ್ಕೆ. ಈಗ ಇದು ಫೈರ್ ರೆಡಿ ಇದೆ. ನಂತರ ಇದೆಲ್ಲ ಪ್ರೊಸೆಸ್ ಆದ್ಮೇಲೆ ಈ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಅಂತ ಇದೆಯಲ್ಲ, ಸೌಂಡ್ ಮೇಲೆ ಅದನ್ನು ನೀವು ಡಿಸೈಡ್ ಮಾಡೋದು. ಇದು ಡೋರ್ ಬಂದಾಗಿದೆ. ನಾವೊಂದೇ ಸೌದಿಗೆ ನಾವು ಸ್ವಲ್ಪ ಲೇಟ್ ಮಾಡಿದ್ದೇವೆ. ಓಕೆ. 3 ಇದಾಗಿದೆ. ಓಕೆ. ಓಕೆ. ಇದರಿಂದ ಆದ್ರ ಮೇಲೆ ಕ್ಲಾಸ್ ಆದ್ರ ಮೇಲೆ ನಾವು ಡಿಸ್ಪ್ಯಾಚ್ ಆಗೋದು. ದಾದಾ ಸರ್ಪದರ ತಿಮ್ಮಪ್ಪ ಏತ್ ವರ್ಷ ಅಂಡ್ ತಿಮ್ಮಪ್ಪರೆ ಮುಲು ಬೇಲೆ ಮಲ್ ತಂದಿರು ಬಲ್ತು ಒಂಜಿ 40 ವರ್ಷ ಓಡದ ಫ್ಯಾಕ್ಟ್ರಿ ಇದೆ. ಓಡು ಪನ್ಪುಣವು ಮಸ್ತ್ ಜನ ತುಂಬು ಯೂಸ್ ಅಂತ ನಿಂತೇರು ಇಂತೆಂಚುಂಡು ಓಡದ ಪೊಸಿಷನ್ ನಿಕ್ಲೆ ಗೊತ್ತಿತ್ಲೇಗನೆ ಇದು ಬೇಲೆ ಮಲ್ ತಂದಲ್ಲ ಡೈಲಿ ಓಡು ಎಡ್ಡೆ ಬತ್ತದ ಎಡ್ಡೆ ಸೇಲ್ ಹಾಪುಂಡು ಕೈಟ್ ರಿಮಾರ್ಕ್ ಬತ್ತದ ಅಲ್ಲ ಹಾಪುಂಡು ಓಡು ಮಲ್ಪರ ಏತು ಪೂರ ಕಷ್ಟ ಉಂಡು ನಿಕ್ಲೆಗೆ ಏತು ಬಂಗ ಉಂಡು ಹಂಗ ಇಂಕ್ಲೆಗೆ ಉಂಡು ಬಂಗನೆ ಹಾಪುಂಡು ಏತು ಪೂರ ಬಂಗ ಉಂಡು ಡೈಲಿ ದಾದ ಮಂತಪ್ಪ ಎಂದಿಪ್ಪುಂಡು ಕೆಲಸ ಮಲ್ಪರ ಇಪ್ಪುಂಡಿಂದ ಇಟ್ಟು ತಟ್ಟೆ ಫಸ್ಟಿಗೆ ಐಟೆಕ್ಟ ಒಂದು ಹಚ್ಚಿ ಬೇಕಾರು ಉಂಟು ಬನ್ನಿಡಿ ಇಟ್ಟು ಐದು ಪಕ್ಕ ಬರ್ತದೆ ಓಡ್ದ ಬೇರೆ ಹೇಳ್ಬೋದು ಕೈಟ್ ಓಡು ಫಿನಿಶಿಂಗ್ ಪೂರ ಸರಿ ಇಪ್ಪುಂಡು
ಬೊಕ ಈತೆ ಓಡು ಆವಡಂದು ಲೆಕ್ಕ ಇಪ್ಪುಡು ದಿನಕ್ಕೂ ದಿನಕ್ಕೆ ಏತು ಓಡ ಓಡಕ್ಕೆ ಒಂಜಿ ಮೂಜಿ ಸಾವಿರ ಮುಟ್ಟ ಓಡ 3,000 ಮುಟ್ಟ ಓಡ ಅದೇ ಈತೆ ಮಹಾಂತ್ರೆಗಳ ಕೆಲಸಕ್ಕೆ ಹೋಗ್ಬೇರು ಕೆಲಸ 4 ದಿನ ಚೇಂಜ್ ಮಲ್ಪೇರು ಇವ್ರು 40 ವರ್ಷ ಹಿಡ್ದು ಓಡಿದ ಫ್ಯಾಕ್ಟ್ರಿ ಉಳ್ಳಾರಟ ಇವ್ರಿಗೆ ಖುಷಿ ಒಂದು ಇರುಂತಾಯಿರು ಎಂಚ ಇವ್ರಿಗೆ ಬಾರಿ ಹಿಡಿಸುತ್ತಾನೆ ಎಂಚ ಮಣ್ಣದ ಬೆಲೆ ಬೇಲೆ ಹಿಡಿದಲ್ಲ ಹೆಚ್ಚಿ ಹಾಂ ಖುಷಿ ಆಗುಂಡು ಹಾಂ ಎಡ ಸಂಬಳ ತಿಕ್ಕೊಂದು ಆತಕ್ಕೊಂದು ಹಾಂ ಲೈಫ್ ಫುಲ್ ಜಿಂಗಳೆಲ್ಲ ಆತನು ಹಾಂ ಓಕೆ ಸರಿ ಇರು ಇರ ಬುದರ್ ಭೋಜನ್ ಭೋಜರೆ ಓಲು ಊರು ಇರ್ನ ಕೈಕಂಬ ಹಾಂ ಮೊಲೆ ಇದು ಈ ಓಡಿದ ಬೆಲೆ ಭಾರಿ ವರ್ಷ ಹಿಡ್ದು ಮಲ್ ತಂದುಲ್ಲರು ಇರಲ್ಲ ಎಷ್ಟು ವರ್ಷ 33 ವರ್ಷ 23 ವರ್ಷ ಓಕೆ ಈ ಓಡುನು ಇತ್ತೆ ಜನರು ಪೂರ ಒಂತೆ ಬಳಕೆ ಮಲ್ಪುಣ ಟ್ಯಾರಿಸ್ ಪೂರ ಸುರಾಯುಕ ಜನಗಳಿಗೆ ಇನ್ನೇನ ವಿಷಯ ಗೊತ್ತಿಜ್ಜಿ ಕರೆಕ್ಟ್ ಅದು ಇತ್ತೆದಕ್ಲಿಗೆ ದುಂಬುದ ನಮ್ಮ ತಂಪುಡಿತ್ತ ಇತ್ತೆ ಪೂರ ಸೆಕೆಟ್ ಕುಲುದ ಓಡಿತ್ತನ ಏತೆಡ್ಡೆ ಅಂದ್ವನ್ಲೆ ಜನಗಳಿಗೆ ಟ್ಯಾರಿಸ್ದ ಮಿತ್ತಲ ಪಾಡು ಟ್ಯಾರಿಸ್ದ ಮಿತ್ತು ಪಾಡುವರು ಕೆಲವರು ಟ್ಯಾರಿಸ್ದ ಮಿತ್ತಲ ಪಾಡುಜರು ಸೀಟ್ ಪಾಡುವರು ಸೀಟ್ ಹಿಡ್ದು ಎಡ್ಡೆ ಸೀಟ್ ಹಿಡಿದು ಇಂದು ಎಡ್ಡೆ ಈತ ಎಡ್ಡೆ ಹಾಕೊಂಡು ದಾದ ತಂಪು ದಾದ ಕೋಲ್ಡ್ ಅಪ್ನತಿ ಕೋಳಿ ಪುಂಡ ಅದೇ ಒಂಜಿ ದಿನ ಟೀರು ಏತು ಓಡದ ಮೂಮೆಂಟ್ ಮಲ್ಪರು ಮುಲ್ಪ ಇಂದು ಪೂರ ರೆಡಿ ಮಲ್ತ ಅಂಚಿ ಕಡಬಿಡುವರು ಒಂಜಿ 3,000 ಮುಟ್ಟ ಹಾಂ 3,000 ಮುಟ್ಟ ಬರೋದ ಓಕೆ ಇನ್ನೆತ್ತ ಈ ಫಿನಿಶಿಂಗ್ ಪೂರ ಬಂದಾಗ ಅದಾಲ ಒಂಜಿ ಮಿಸ್ಟೇಕ್ ಇತ್ತಂದ ಅಲ್ಲಿ ರಿಜೆಕ್ಟ್ ಆಪುಂಡ ರಿಜೆಕ್ಟ್ ಆಪುಂಡು ಹಿಂಗೆ ಸರಿ ಮಲ್ತು ಕೊರೋಡು ಆಪುಂಡು ಸರಿ ಮತ್ತು ಕೊರಡು ಹಾಂ 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 ಅದು ಸೆಕೆಂಡ್ ಬರ್ಪುಂಡು ಸೆಕೆಂಡ್ ಒಂದು ಬರ್ಪುಂಡ ಫಸ್ಟ್ ಹಿಡ್ದು ಸೆಕೆಂಡ್ ಬರ್ಪುಂಡು ಓಕೆ ನಮಸ್ತೆ ಸರ ಅದು ಬಿಸಿ ಇಲ್ಲರ ಸರ ಎಂಕುಲು ಕೈ ಪ್ರೆಸ್ಡ್ ಮಲ್ಪುಂಡು ಹಾಂ ಹ್ಯಾಂಡ್ಲೆಡ್ ಹಾಂ ಪಂಡ ಮಿಸೆಂಡ್ ಅತ್ತು ಎಂಕುಲು ಜನ ಇಂದು ಕೈತೆ ಎಂಕುಲು ಕರೆಂಟ್ ಅವು ಪೂರ ಓಡೊಂದು ಇಜ್ಜಿ ಹಾಂ ಮಿಸಂಡೆ ದುಂಬದ ಸೆಟ್ ಆಗೋದು ಹಾಂ ಇದು ಏತು ವರ್ಷದ ಪರಗದ ಬಂಡ ಇಂದು ಈ ಟೆಕ್ನಾಲಜಿ 40 ವರ್ಷದ 40 ವರ್ಷದ ದುಂಬು ಇನ್ ಕೇಸ್ ಕರೆಂಟ್ ಇಜ್ಜಿ ಬಂಡಲ್ಲ ಆರಾಮಡು ಆರಾಮ ಮಲ್ಪರೆ ಹಾಕುದು ಹಾಂ 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 ಒಂದು ದಿನ ಒಂದು ದಿನ ಒಟ್ಟು ಬಂಡ ಇಂದು ಜಾಸ್ತಿ ಹಾಪುಜಿ ಕೈ ಪ್ರೆಸ್ ಅದೇ ಕರೆಂಟ್ ಅಂಡ ಅಂತ ಫಾಸ್ಟ್ ಹಾಕುದು ಓಕೆ ಹಾಂ ಇದೇ ಓಡು ನಿಂಚ ಮಣ್ಣು ನಿಂಚ ಪಾಡುವರತ ಪಡೆದಾದ ಒಂದು ಪ್ರೊಸೆಸ್ ಬಂಡ ಪ್ರೆಸ್ ಅಣಗ ಎಂಕ್ಲಿಗೆ ಸೀಲಿಂಗ್ ಇಂದು ಓಡಿ ಬರ್ಪುಂಡು ಸೀಲಿಂಗ್ ಓಡಿ ಬರ್ಪುಂಡು ಹಾಂ ಕಣಕ್ಕೆ ಎಣ್ಣೆ ಪೂರ ಪಾರ್ಜಿಂಡ ಇಂಚನೆ ಕ್ರ್ಯಾಕ್ ಬರ್ಪುಂಡು ಈ ಟೈಪ್ ಎಣ್ಣೆ ಪಾರ್ಜಿಂಡ ಎಣ್ಣೆ ಒಂಚೂರು ಕಮ್ಮಿ ಆಗಿಟ್ಟಿಗೆ ನಂಗೆ ಸೀಲಿಂಗ್ ಬುಡ್ಪುಜಿ ಹಚ್ಚಿದ್ದು ಅಲ್ಲ ಇಂಚನೆ ಹಾಕೊಂಡು ಓಕೆ ಈ ಟೈಪ್ ಹಾಕೊಂಡು ಇದೇ ಇಂದು ಅಲ್ವಾ ಐನು ಒತ್ತು ತಿರ್ತು ಇಂಚ ಪಾಡುವರತ ಹೌದಾ ಈಗ ಅವು ಪಲ್ಟಿ ಮಲ್ತಿ ಜನ ಎಂಕ್ಲಿಗೆ ಬರ್ಪುಜವು ಬುಡ್ಪುಜವು ಅವು ಜನ ಮೂಲೆ ದಿಯರೆ ಆಪುಜದೆ ಪಲ್ಟಿ ಮಲ್ಪೊಡವು ಓಕೆ ಹಾಂ 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 ಈ ಟೈಪ್ ಹಾಕೊಂಡು ಎಣ್ಣೆ ಪಾರ್ಜಿಂಡ ಈ ಟೈಪ್ ಹಾಕೊಂಡು ಎಣ್ಣೆ ಪಾಡುಜಿಂಡ ಅದ ಎಣ್ಣೆ ಓಲ್ ಪಾಡು ಅವು ಬಂದ ಅಚ್ಚಿಗೆ ಎಣ್ಣೆ ಕಮ್ಮಿ ಆಗಿಬಿಟ್ಟಿಗೆ ಅವು ಅವಾಗ ಬುಡ್ಪುಜಿ ದಾದಾ ಎಣ್ಣೆ ಪಾಡುವರು ಈಗ ಅವು ಇಂದು ತಿಮ್ಮನೆ ಕೆರಸಿನ ಪಾಡುವರು ಅದೇ ಓಕೆ ಇಂಚಿನ ಓಡು ಇಲ್ಲಿ ಇತ್ತಂಡ ಏತು ಖುಷಿ ಬಂಡ್ಲೆ ಅವು ತಂಪಾಪುಂಡು ತಂಪಾಪುಂಡು ತಂಪಾಪುಂಡ ಇದು ಮಸ್ತ್ ಜನಕ್ಕಲ್ಲಿ ಯೂಸ್ ಮಲ್ಪುನ ಇಲ್ಲು ನೀರು ತೂತಾರ ಅಬ್ಸರ್ವ್ ಮಾಡ್ತಾರ ತುಂಬದ ಲೆಕ್ಕ ಓಡದ ಇಲ್ಲ ಏತುಲ್ಲ ದೇವಸ್ಥಾನಗಳ ಬಾಡುವೇರಿ ದೇವಸ್ಥಾನಗಳ ಹಾಂ ದೇವಸ್ಥಾನಕ್ಕೆ ಬರಬಹುದತೆ ಒಕ್ಕ ಕೆಲ ಆಫೀಸಿಗೆ ಬರ ಬಾಡುವೇರಿ ಆಫೀಸ್ಗಳ ಇಲ್ಲಾಗಲ ಬಾಡುವೇರಿ ಇಲ್ಲಾಗಲ ಮಾಡಿದ್ರು ಇದು ವಾರ್ಗಳು ಬ್ರಿಕ್ಸ್ ಮಾಡ್ತೇವೆ ಓಕೆ ಬ್ರಿಕ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬ್ರಿಕ್ಸ್ ಕೂಡ ಬ್ರಿಕ್ಸ್ ಇಲ್ಲಿ ಯಾವುದೆಲ್ಲ ಪ್ರೊಡಕ್ಷನ್ ಆಗ್ತದೆ ಸರ್ ಟೋಟಲ್ ಇಲ್ಲಿ ಟೈಲ್ಸು ಸೀಲಿಂಗ್ ಟೈಲ್ಸು ಬ್ರಿಕ್ಸು ರಿಡ್ಜಸ್ಸು ಪಾಟ್ಸು ಒಲೆ ಫೋರ್ಮೆನ್ಸ್ ಗ್ಯಾಸ್ ಅದು ಕೂಡ ಸಿಗ್ತದೆ ಫೋರ್ಮೆನ್ ಗ್ಯಾಸ್ ಇರ್ತಿದೆ ಹಾಂ ಸೊ ನಾನು ಅಂದರೆ ಐ ಆಮ್ ಸ್ಪೆಷಲೈಸ್ಡ್ ಇನ್ ಕಸ್ಟಮೈಸ್ಡ್ ಒನ್ ಕಸ್ಟಮೈಸ್ ಕೆಲವರು ಈ ಪರ್ಟಿಕ್ಯುಲರ್ ಬ್ರಿಕ್ಸ್ ಬೇಕನ್ನು ಮಾಡ್ತೇವೆ ಇದು ಯಾರು ಫಸ್ಟಿಗೆ ಆರಂಭ ಮಾಡಿದ್ದು ಯಾರು ಆರಂಭ ಮಾಡಿದ್ರು ಇಷ್ಟು ದೊಡ್ಡ ಬಿಲ್ಡಿಂಗನ್ನು ಇದು ಕನಸು ಯಾರ್ದು ಆಗಿತ್ತು ಅದು ನನ್ನ ಫಾದರ್ಲೋ ಹೇಳ್ತೇವೆ ನನ್ನ ವೈಫ್ ತಂದೆ ಅವ್ರು 1962 ಸ್ಟಾರ್ಟ್ ಮಾಡಿದ್ರು. ಹಾಂ ಅವರು ಸ್ಟಾರ್ಟ್ ಮಾಡಿದ್ದು ಆಮೇಲೆ ನೀವು ಅದನ್ನು ಬೆಳೆಸ್ಕೊಂಡು ಬಂದ್ರಿ? ನಾನು ಬೆಳೆಸ್ಕೊಂಡು ಯಾಕಂದ್ರೆ ಮಗ ಅಮೆರಿಕ ಇದ್ದಾನೆ, ಸೊ ನಾನೇ ಬಂದು ಮಾಡಿದೆ. ನೀವೇ ಬಂದು ನಾನು ಇಂಜಿನಿಯರ್ ಆಗಿ ನಾನು ಡೆವಲಪ್ ಮಾಡಿದ್ದೀನಿ. ಡೆವಲಪ್ ಮಾಡಿ ಈಗಿನ ತಂತ್ರಜ್ಞಾನದಲ್ಲಿ ಏನೇನು ಬೇಕು ಅದನ್ನೆಲ್ಲ ಮಾಡ್ತಾ ಬಂದಿದ್ದೇನೆ. ಓಕೆ, ಈಗ ಕಾಂಪಿಟೇಷನ್ ಹೇಗಿದೆ ಸರ್ ಪ್ರಸ್ತುತ? ಕಾಂಪಿಟೇಷನ್ ಯಾವುದೂ ಇಲ್ಲ ಇಲ್ಲಿ ನಮ್ಗೆ, ಅಂದರೆ ಮಾಡಿ ದುಡ್ಡು ಕೊಡ್ತಾ ತೊಗೊಂಡು ಹೋಗ್ತಾರೆ. ಕಸ್ಟಮರ್ ನಮ್ಮ ಹತ್ರ ಬರ್ತಾರೆ, ಕೇಳಿ ತೊಗೊಂಡು ಹೋಗ್ತಾರೆ. ಬೇಡಿಕೆ ಇದೆಯಾ ಈಗಲೂ ಹಂಚಿಕೆ? ಡಿಮಾಂಡ್ ಇಸ್ ಮೋರ್ ದೆನ್ ಸಪ್ಲೈ. ಸಪ್ಲೈ ಕಮ್ಮಿ ಆಗಿದೆ, ಸಪ್ಲೈ ಕಮ್ಮಿ ಆಗಿದೆ, ಡಿಮಾಂಡ್ ಜಾಸ್ತಿ ಆಗಿದೆ. ಡಿಮಾಂಡ್ ಜಾಸ್ತಿ ಆಗಿದೆ ಅಂದರೆ ಈಗ ಎಲ್ಲ ಜನಗಳು ಅದನ್ನು ಬಯಸ್ತಾ ಇದ್ದಾರೆ, ಹಂಚಿದ್ದು ಬೇಕು. ಜನಗಳು ಈಗಲೂ ಸಹ ನನಗೆ ಸ್ಯಾಂಪಲ್ ತಗೊಂಡು ಹೋಗ್ತಾರೆ, ಅವರಿಗೆ ಬೇಕಾಗುವ ನಾವು
ಇದು ಕೊಡ್ತೇವೆ. ಬಟ್ ಇವತ್ತು ಆರ್ಡರ್ ಕೊಟ್ಟರೆ ಅವ್ರಿಗೆ ಒಂದು ತಿಂಗಳ ಮೇಲೆ ಕೊಡ್ತೀವಿ ಹಂಚು. ಸ್ಟಾಕ್ ಇರ್ತದೆ, ಲಾಸ್ಟಿಗೆ ಡಿಮಾಂಡ್ ಕ್ರಿಯೇಟ್ ಆಗ್ತದೆ. ಆ್ಯಕ್ಚುಲಿ ಎಲ್ಲ ಈಗ ಇರ್ತದೆ. ಫೆಬ್ರವರಿ ಮಾರ್ಚ್ ಆದ ಮೇಲೆ ಜನರು ಶುರು ಮಾಡ್ತಾರೆ. ಎಲ್ಲ ಆಚಾರ್ಯ ಇದ್ದಾರೆ ಇಲ್ಲಿ ಮಾಡುವಾಗ ಅವ್ರಿಗೆ ಕಷ್ಟ ಆಗ್ತದೆ. ಈಗೇನಾಗಿದೆ, ಮರ ಕಾಸ್ಟ್ಲಿ ಮರ ಜಾಸ್ತಿ ಇದು ಯೂಸ್ ಮಾಡ್ತಾರೆ. ಏನು MS ಸೆಕ್ಷನ್ ಯೂಸ್ ಮಾಡ್ತಾರೆ ಈಗ. MS ಸೆಕ್ಷನ್. ಓಕೆ. ಸೊ ದಿಸ್ ಇಸ್ ದ ಫ್ಯಾಕ್ಟ್ರಿ. ಯಾಕೆಂದರೆ ಇಲ್ಲಿ ನೀರು ಬೇಕು, ಅದು ಸುಮಾರು ಕೆಲಸ ಇರ್ತದೆ. ಇದಕ್ಕೆ ಎಷ್ಟೆಲ್ಲ ಬೇರೆ ಸೌಕರ್ಯಗಳು ಏನೇನು ಬೇಕು ಸರ್? ಇದೊಂದು ಹಂಚು ರೆಡಿ ಆಗ್ಬೇಕಾದ್ರೆ ಮಣ್ಣು ಬಿಟ್ಟು ಏನೆಲ್ಲ ಬೇಕು? ಮಣ್ಣು ಅಂದರೆ ನಮಗೆ ಫೈರ್ವುಡ್ ಮೇನ್ ಇಸ್ ಫೈರ್ವುಡ್, ಮಣ್ಣು ಮತ್ತು ಲೇಬರ್. ಮಣ್ಣು, ಆಮೇಲೆ ಡೀಸೆಲ್ ಅಥವಾ ಕೆರೋಸಿನ್ ಮತ್ತು ರೈಸ್ ಬ್ರಾನ್ ಆಯಿಲ್ ಇರ್ತದೆ. ಅದು ಸ್ವಲ್ಪ ನೀವು ನೋಡಿದ್ರಲ್ಲ, ಅದು ಮಿಕ್ಸ್ ಆಗಲಿಕ್ಕೆ, ಬೇರೆ ಏನು ಬೇಡ. ಕೆರೋಸಿನ್ ಕೂಡ ಸುಮಾರು ಬೇಕಾಗ್ಬೋದಲ್ಲ? ಕೆರೋಸಿನ್ ಅಥವಾ ಡೀಸೆಲ್ ಯು ಕ್ಯಾನ್ ಯೂಸ್ ಬೋನ್ ಆಫ್ ದೆಮ್. ಅದರಲ್ಲಿ ನಿಮಗೆ ಯಾವುದು ಆಯ್ಕೆ ಮಾಡ್ತೀವಿ. ಅದು ಓನ್ಲಿ ಜಸ್ಟ್ ಇದಕ್ಕೋಸ್ಕರ ಅಷ್ಟೇ. ಬಟ್ ಮೇನ್ ರಾ ಮೆಟೀರಿಯಲ್ ಇದು, ಮೇನ್ ರಾ ಮೆಟೀರಿಯಲ್. ತುಂಬ ವರ್ಷದ ಮತ್ತು ಫೈರ್ವುಡ್ ಸ್ಟಾಕ್ ಮಾಡಬೇಕಾಗ್ತದೆ ಕಂಪ್ಲೀಟ್ಲಿ. ಆ ಥರ ಫೈರ್ ಎಲ್ಲ ತರಬೇಕು ಅಂತಂದ್ರೆ ನೀವು ಫೈರ್ವುಡ್ ಅದು ಪರ್ಮಿಟಿಂದ ಬರ್ತದೆ. ಪರ್ಮಿಟಿಂದ ನೀವು ತಗೊಂಡ್ಬರ್ತೀವಿ. ಬಟ್ ನಮ್ಮದು ಹಳೆಯ ಸಿಸ್ಟಮ್ ಇದೆ. ಈಗ ಮೇಲೆ ಕಂಡು ಕಿಲ್ ಅಂದರೆ ಮೇಲಿನ ಸೌದೆ ಹಾಕ್ತಾರೆ. ಅದು 23 ಚೇಂಬರ್, 36 ಚೇಂಬರ್ ಇರ್ತದೆ. ಒಂದೊಂದು ಚೇಂಬರ್ 2,000 3,000 ಹಂಚಿರ್ತದೆ. ಅವರು ಡೈಲಿ ತೆಗಿತಾ ಇರ್ತಾರೆ. ಅದು ಫೈರ್ ಪಾಸ್ ಆಗ್ತಾ ಇರ್ತದೆ. ಅದು ಒಳಗಡೆ ಅಲ್ಲಿ ಪಾಸ್ ಆಗ್ತಾ ಇರ್ತದೆ. ಈಗ ಇಲ್ಲಿ ಫೈರ್ ಮಾಡಿದ್ರೆ ಹಿಂದಿಂದ ತೆಗಿತಾರೆ. ಸೊ ಫೈರ್ ಪಾಸ್ ಆಗ್ತಾ ಇರ್ತದೆ. ಅಂಡರ್ಗ್ರೌಂಡಲ್ಲಿ ಕೂಡ ದೊಡ್ಡದು ಇದೆ. ಅದು ಕಂಟಿನ್ಯೂಸ್ ಕಿಲ್. ಅಂಡರ್ಗ್ರೌಂಡ್ ಚಿಮ್ನಿ ಇದೆ ಒಂದೇ ಇರ್ತದೆ. ಅದು ಕಂಟಿನ್ಯೂಸ್ ಕಿಲ್ ಅಂತ ಹೇಳ್ತೀವಿ. ಇದು ಇಂಟರ್ಮೀಡಿಯಂಟ್ ಕಿಲ್ ಅಂತ. ಇಂಟರ್ಮೀಡಿಯಂಟ್ ನನಗೆ ಬೇಕಾದಾಗ ನಾನು ಹಾಕ್ತೇನೆ, ಬೇಕಾದ್ರೆ ಬಿಡ್ತೇನೆ. ಅಲ್ಲೇ ಇರ್ತದೆ. ಈಗ ನಮಗೀಗ ಮೊದಲ ಕಾಲದ 25 ಪೈಸೆ ಅದಕ್ಕೆ ಹೋಗ್ತಿದ್ರು ಒಂದು ಫೈರ್ವುಡಿಗೆ, ಫೈರಿಂಗ್ಗೆ. ನಾವು ₹1 ಹೋಗ್ತದೆ ನಮಗೆ. ಆದರೂ ಸಹ ನನಗೆ ಇದಕ್ಕೂ ಅನುಕೂಲ ಆಗ್ತದೆ. ಯಾಕಂದ್ರೆ ನಮ್ಗೆ ಬೇಕಾದಾಗ ನಾವು ಮಾಡ್ತೇವೆ, ಬೇಕಾಗಿಲ್ಲ. ಈಗ ಅಲ್ಲಿ ಏನಾಗ್ತದೆ, ಅಷ್ಟು ನಾವು ಪ್ರೊಡಕ್ಷನ್ ಮಾಡಿ ಅಷ್ಟು ಫೀಡ್ ಮಾಡಬೇಕು. ಒಂದು ವೇಳೆ ಫೀಡ್ ಮಾಡಲೇ ಆದರೆ ನಮಗೆ ಡಬಲ್ ಖರ್ಚಾಗ್ತದೆ. ಅಷ್ಟೇ ಪ್ರೊಡಕ್ಷನ್ ಆಗಬೇಕು. ನೀವು ಸಾಧಾರಣ 25,000 ಹಂಚು ಪ್ರೊಡಕ್ಷನ್ ಮಾಡಬೇಕು, ಅಷ್ಟು ಒಳಗೆ ಹೋಗಬೇಕು. ಅಕಸ್ಮಾತ್ ಮಾಡಲಿ 10,000 ಆದರೆ ನಿಮಗೆ ಆಮೇಲೆ ಅದು ಕಿಲ್ ಬಂದ್ ಮಾಡಬೇಕು. ಕಿಲ್ ಬಂದ್ ಮಾಡಿದ್ರೆ ನಿಮಗೆ ತಿರ್ಗಾ ಡಬಲ್ ಲಾಸ್. ಈಗ 1962 ಅಲ್ಲಿ ಇಲ್ಲಿ ಎಷ್ಟು ಇತ್ತು ಸರ್ ಒಂದು ಹಂಚಿಗೆ? ಆವಾಗ ₹4, ₹3, ₹3 ಇತ್ತು. ಈಗ ಅಲ್ಲ, ₹4 ಅಲ್ಲ, ₹2 ಇತ್ತು. ₹2. ಈಗ ಎಷ್ಟು ಬಂದಿದೆ ಸರ್ ಒಂದು ಹಂಚು? ಈಗ 33, 34, ₹34 ಒಂದು ಹಂಚು ಚೆನ್ನಾಗುತ್ತೆ. ಆವಾಗ 62 ಅಲ್ಲಿ ₹2. ಆಮೇಲೆ 94 ಅಲ್ಲಿ ಒಂದು ₹5, ₹6 ಇತ್ತು. ₹5, ₹6 ಇತ್ತು. ಓಕೆ. ಈಗ ಜಂಪ್ ರೀಸೆಂಟ್ ಅದು ಜಂಪ್ ಅದು. ಓಕೆ, ಹಾಗೆ ಆಗಲಿ ಸರ್. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ಹಂಚು ಹೇಗೆ ರೆಡಿ ಆಗುತ್ತೆ. ಆದರೆ ಇನ್ನೊಂದು ಕ್ವಶನ್ ಇದಕ್ಕೆ ಮೊದಲು, ಇದು ಈ ಹಂಚು ಫ್ಯಾಕ್ಟ್ರಿ ಮಂಗಳೂರಲ್ಲಿ ಬೇರೆ ಈ ಥರದ ಓಲ್ಡೆಸ್ಟ್ ಫ್ಯಾಕ್ಟ್ರಿ ಮಂಗಳೂರಿನ ಒಂದೇ ಒಂದು ಫ್ಯಾಕ್ಟ್ರಿಯಾ ಅಥವಾ ಈ ಓಲ್ಡೆಸ್ಟ್? ಒಂದು 2-3 ಫ್ಯಾಕ್ಟ್ರಿ ಇದೆ. ಓಲ್ಡೆಸ್ಟ್ ನಿಮ್ಮ ಸಮಕಾಲೀನ? ಸಾಧಾರಣ ಅದೇ ಟೈಮಿಗೆ ಅದೇ ಟೈಮಿಗೆ 63-64. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಾಜ್ಯದಾದ್ಯಂತ ಜನ ಇದನ್ನು ನೋಡಲಿ, ಹಾಗೆ ಅವರು ಕೂಡ ಇಲ್ಲಿ ಬಂದು ಹಂಚು ಬೇಕಾದವರೆಲ್ಲ ತಗೊಳ್ಳಿ ಅಂತ ಹೇಳ್ತಾ ಇವರ ನಂಬರನ್ನು ಡಿಸ್ಪ್ಲೇಲಿ ಹಾಕಿದ್ದೇವೆ. ಎನಿ ಕಾಂಟ್ಯಾಕ್ಟ್ ಸರ್ನ ಕಾಂಟ್ಯಾಕ್ಟ್ ಆಗಿ ಮಾತಾಡಿ. ಹಾಗೆ ಅವರು ಯಾರಿಗೂ ಸಹ ಯಾವ್ದು ನಾನು ಬೇಕಾದ್ರೆ ನಿಮಗೆ ಮಾಹಿತಿ ಬೇಕಿದ್ರೆ ಯಾವ ಥರ ಬೇಕಾದ್ರೆ ನಾನು ಕನ್ಸಲ್ಟೆನ್ಸಿ ಕೂಡ ರೆಡಿ ಇದ್ದೇನೆ. ಓಕೆ, ಹಂಚು ತಗೊಳ್ಳೇಬೇಕಂತ ಇಲ್ಲ, ಬಟ್ ನಿಮಗೆ ಅನುಕೂಲ ಯಾವುದಿತ್ತೆ ನಾವು ಹೇಳಲಿಕ್ಕೆ ರೆಡಿ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ವಿಶೇಷ ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ನ್ಯೂಸ್ ನಾಟ್ ಔಟ್ ಅಂತ ಹೇಳಿದ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.